ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕಡಲೆಬೇಳೆ ಮತ್ತು ಗೋಧಿ ಹಿಟ್ಟಿನಿಂದ ಹೋಳಿಗೆ ಅಥವಾ ಒಬ್ಬಟ್ಟು ಹೇಗೆ ಮಾಡೋದಂತ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಇದ್ರ ಜೊತೆಗೆ ಕಟ್ ಸಾರು ಅಥವಾ ಒಬ್ಬಟ್ಟು ಸಾರು ಹೇಗೆ ಮಾಡೋದಂತ ಒಂದೇ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡ್ಕೋದಂತ ನೋಡ್ಕೊಳ. ನಾನು ಇಲ್ಲಿ 2 ಕಪ್ ಕಡಲೆಬೇಳೆಯನ್ನು ಒಂದು ಕುಕ್ಕರಿಗೆ ಹಾಕ್ತಾ ಇದ್ದೀನಿ. ಈ ಕಡಲೆಬೇಳೆಯನ್ನು ನೀಟಾಗಿ 1-2 ಸಲ ಚೆನ್ನಾಗಿ ತೊಳ್ಕೋಬೇಕು. ಕಡಲೆಬೇಳೆ ನೀಟಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ 2 ಕಪ್ ಕಡಲೆಬೇಳೆಗೆ 6 ಕಪ್ ನೀರು ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಕಟ್ ಸಾರು ಮಾಡ್ಕೋತಾರಿಂದ ಜಾಸ್ತಿ ನೀರು ಹಾಕ್ತಾ ಇದ್ದೀನಿ. ನಿಮಗೆ ಕಟ್ ಸಾರು ಬೇಡ ಅಂದರೆ 2 ಕಪ್ ಕಡಲೆಬೇಳೆಗೆ 4 ಕಪ್ ನೀರು ಹಾಕಿ ಸಾಕು. ನೀರು ಹಾಕಿದ ಮೇಲೆ ಈಗ ಅದಕ್ಕೆ ಒಂದು ಅರ್ಧ ಚಮಚ ಅರಿಶಿನ ಪೌಡರ್ ಹಾಕ್ತಿದ್ದೀನಿ ಮತ್ತು 1 ಚಮಚ ಎಣ್ಣೆ ಹಾಕ್ತಿದ್ದೀನಿ. ಅರಿಶಿನ ಪೌಡರ್ ಹಾಕೋದರಿಂದ ಒಬ್ಬಟ್ಟಿಗೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪ್ ಹಾಕಿ 7-8 ಸಿಟಿ ಕೂಗಿಸ್ಬೇಕು. ಇಲ್ಲಿ ನಾನು 3 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡಿನಿ. ಅದಕ್ಕೆ 1 ಚಮಚ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಇದೆಲ್ಲ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಥರ ಕಲಿಸ್ಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೃದುವಾಗಿರಬೇಕು. ಯಾವಾಗಲೂ ಹೋಳಿಗೆ ಮಾಡುವಾಗ ಈ ಕನಕು ಮತ್ತು ಹೋಳಿಗೆ ಹೂರಣ ಒಂದೇ ಕನ್ಸಿಸ್ಟೆನ್ಸಿಯಲ್ಲಿರಬೇಕು, ಅಂದರೆ ಹೋಳಿಗೆ ಚೆನ್ನಾಗಿ ಬರುತ್ತೆ. ಹಿಟ್ಟನ್ನು ಕಲಿಸ್ಕೊಂಡಾದ್ಮೇಲೆ ಈ ಥರ ಮೇಲ್ಗಡೆ ಎಣ್ಣೆ ಹಚ್ಚಿ ಮುಚ್ಚಳ ಹಾಕಿ ಒಂದು 10-15 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು. ಈಗ ಕುಕ್ಕರ್ ಲಿಡ್ ಓಪನ್ ಮಾಡಿ ಬೇಳೆ ಬೇದಿದೋ ಇಲ್ಲೋ ಅಂತ ಚೆಕ್ ಮಾಡ್ಕೊತಿದ್ದೀನಿ. ಈ ಥರ ಪ್ರೆಸ್ ಮಾಡಿದರೆ ಕೈಯಿಂದ ನುಣುಪಾಗಿ ಪೇಸ್ಟ್ ಆಗಬೇಕು, ಅಂದರೆ ಬೇಳೆ ಚೆನ್ನಾಗಿ ಬೇದಿದೆ ಅಂತ ಅರ್ಥ. ಈಗ ಬೇಳೆಯಲ್ಲಿರುವ ಎಕ್ಸ್ಟ್ರಾ ನೀರನ್ನು ಈ ಥರ ತಗೋತಾ ಇದ್ದೀನಿ. ಬಸಿದಿರುವ ನೀರನ್ನು ಒಂದು ಸೈಡ್ ಇಟ್ಕೋತಾ ಇದ್ದೀನಿ. ಬೇದಿರುವ ಬೇಳೆಯನ್ನು ಅದೇ ಕುಕ್ಕರ್ಗೆ ಹಾಕಿ ಈ ಥರ ಮ್ಯಾಶ್ ಮಾಡಬೇಕು. ಬೇಳೆ ಬಿಸಿ ಇರುವಾಗಲೇ ಈ ಥರ ಮ್ಯಾಶ್ ಮಾಡಿ, ಅಂದರೆ ಬೇಳೆ ಚೆನ್ನಾಗಿ ಮ್ಯಾಶ್ ಆಗುತ್ತೆ. ಈ ಥರ ಕೋಲು ಅಥವಾ ಮ್ಯಾಶರ್ದಿಂದ ಮ್ಯಾಶ್ ಮಾಡ್ಕೊಳ್ಳಿ. ನಾನು ಇಲ್ಲಿ 2 ಕಪ್ ಕಡಲೆಬೇಳೆಯನ್ನು ತೊಗೊಂಡಿನಿ. ಅದಕ್ಕೆ 2.5 ಕಪ್ ಬೆಲ್ಲ ಹಾಕ್ತಿದ್ದೀನಿ. ಹೋಳಿಗೆ ಸ್ವಲ್ಪ ಸ್ವೀಟ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾನು 2.5 ಕಪ್ ಬೆಲ್ಲ ಹಾಕ್ತೀನಿ. ನಿಮಗೆ ಜಾಸ್ತಿ ಸ್ವೀಟ್ ಬೇಡ ಅಂದರೆ 2 ಕಪ್ ಕಡಲೆಬೇಳೆಗೆ 2 ಕಪ್ ಬೆಲ್ಲ ಹಾಕಿ, ಅಂದರೆ 2 ಸಮ ಪ್ರಮಾಣದಲ್ಲಿ ತಗೋಬೇಕು. ಈಗ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಬೆಲ್ಲೆಲ್ಲ ಕರಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈಗ ಬೆಲ್ಲೆಲ್ಲ ಕರಗಕ್ಕೆ ಸ್ಟಾರ್ಟ್ ಆಗಿದೆ. ಬೆಲ್ಲೆಲ್ಲ ಕರಗಿದಂಗೆ ಅದು ನೀರು ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಬೆಲ್ಲೆಲ್ಲ ಚೆನ್ನಾಗಿ ಕರಗಿದೆ. ಬೇಳೆ ಎಲ್ಲ ಗಟ್ಟಿಯಾಗುವವರೆಗೂ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಈ ಥರ ಗಟ್ಟಿ ಆಗಬೇಕು. ಈಗ ನಾನು ಒಂದು ಅರ್ಧ ಚಮಚ ಏಲಕ್ಕಿ ಪೌಡರ್ ಹಾಕ್ತಿದ್ದೀನಿ ಮತ್ತು 1 ಚಮಚ ಒಣ ಶುಂಠಿ ಪೌಡರ್ ಹಾಕ್ತಿದ್ದೀನಿ. ಏಲಕ್ಕಿ ಮತ್ತು ಒಣ ಶುಂಠಿ ಪೌಡರ್ ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಈ ಥರ ಹೂರಣ ಅರಿಯುವ ಪಾತ್ರೆಯಲ್ಲಿ ಆಗಲೇ ಬೇಯಿಸಿಟ್ಟಿರುವ ಬೇಳೆಯನ್ನು ಹಾಕಿ ಈ ಥರ ಮ್ಯಾಶ್ ಮಾಡಬೇಕು. ಈ ಥರ ಪಾತ್ರೆ ಇಲ್ಲಾದರೆ ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಹೂರಣವನ್ನು ರೆಡಿ ಮಾಡ್ಕೋಬೋದು. ನೋಡಿ, ಈಗ ಹೂರಣ ರೆಡಿಯಾಗಿದೆ. ಈಗ ಒಂದು ಉಳ್ಳಿ ತೊಗೊಂಡು ಅದರಲ್ಲಿ ನಾನು ಹೂರಣ ತುಂಬ್ತಾ ಇದ್ದೀನಿ. ಉಳ್ಳೆ ಮತ್ತು ಹೂರಣ 2 ಸಮ ಪ್ರಮಾಣದಲ್ಲಿ ತಗೋಬೇಕು. ನೋಡಿ, ಹೂರಣವನ್ನು ಈ ರೀತಿ ಪ್ರೆಸ್ ಮಾಡಿ ತುಂಬಬೇಕು. ನಾವು ಮೋದಕ್ ಹೇಗೆ ಮಾಡ್ತೇವಲ್ಲ ಅದೇ ಥರ ಈ ಥರ ಪ್ರೆಸ್ ಮಾಡಬೇಕು. ಈಗ ಎಕ್ಸ್ಟ್ರಾ ಕಣಕ್ಕೆಲ್ಲ ನಾನು ತೆಗಿತಾ ಇದ್ದೀನಿ. ಈಗ ಗೋಧಿ ಹಿಟ್ಟನ್ನು ಹಾಕಿ ಈ ಥರ ಮೇಲೆ ಕೆಳಗಡೆ 2 ಕಡೆ ಪ್ರೆಸ್ ಮಾಡಿ ಸಾವಕಾಶವಾಗಿ ಲಟ್ಟಿಸಬೇಕು. ಚಪಾತಿ ಲಟ್ಟಿಸಿದಂಗೆ ಲಟ್ಟಿಸಕ್ಕೆ ಹೋಗಬೇಡಿ. ಈ ಥರ ಮೃದುವಾಗಿ ಲಟ್ಟಿಸಬೇಕು, ಅಂದರೆ ಹೋಳಿಗೆ ಕಟ್ಟಾಗೋದಿಲ್ಲ. ನೋಡಿ, ಈಗ ಹೋಳಿಗೆ ಲಟ್ಟಿಸಾಯಿತು. ಹೋಳಿಗೆ ಲಟ್ಟಿಸಿದಾದ ಮೇಲೆ ಕಾದಿರೋ ತವೆಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಹೋಳಿಗೆ ಹಾಕಿದ ತಕ್ಷಣ ಬೇಗ ತೆಗಿಯಕ್ಕೆ ಹೋಗಬೇಡಿ, ಇಲ್ಲಾಂದರೆ ಹೋಳಿಗೆ ಕಟ್ಟಾಗಿಬಿಡುತ್ತೆ. ಕೆಳಗಡೆ ಪಾಟೆಲ್ಲ ಚೆನ್ನಾಗಿ ಬೇಯ್ದಾದ್ಮೇಲೆ ಈ ಥರ ಟರ್ನ್ ಮಾಡಬೇಕು. ಒಂದು ಸೈಡು ಬೇಯ್ದಾದ್ಮೇಲೆ ಟರ್ನ್ ಮಾಡಿ, ಇನ್ನೊಂದು ಸೈಡ್ ಕೂಡ ಬೇಯ್ದಾದ್ಮೇಲೆ ಟರ್ನ್ ಮಾಡಬೇಕು. ಮೇಲ್ಗಡೆ ಕೆಳಗಡೆ 2 ಭಾಗ ಬೇಯ್ದಾದ್ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಚಿ ಬೇಯಿಸಬೇಕು. ನಾನು ಇಲ್ಲಿ 2 ಭಾಗಕ್ಕೆ ಚೆನ್ನಾಗಿ ತುಪ್ಪ ಹಚ್ಚಿ ಬೇಯಿಸ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಬೇಯಿಸಬೇಕು. ಈ ಥರ ಬೇಯಿಸಿದಾದ್ಮೇಲೆ ಹೋಳಿಗೆಯನ್ನು ತೆಗಿತಾ ಇದ್ದೀನಿ ನಾನು. ಈಗ ಹೋಳಿಗೆ ಅಥವಾ ಒಬ್ಬಟ್ಟು ರೆಡಿ ಆಯಿತು. ಬನ್ನಿ ನೋಡ್ಕೊಣ ಈಗ ಕಟ್ ಸಾರು ಹೇಗೆ ಮಾಡೋದಂತ.
ಕಟ್ ಸಾರತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಹೋಳಿಗೆ ಜೊತೆ ಅನ್ನ ಜೊತೆ ಹಾಗೇನೆ ಕುಡಿಯೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ಕಟ್ ಸಾರು ಮಾಡೋಕ್ಕೆ ಮಸಾಲ ರೆಡಿ ಮಾಡ್ಕೊಳ. ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದರಲ್ಲಿ ಸ್ವಲ್ಪ ಒಣ ಕೊಬ್ಬರಿ ಹಾಕ್ತಿದ್ದೀನಿ, 1 ಚಮಚ ಜೀರಿಗೆ ಹಾಕ್ತೀನಿ, ಒಂದು ಅರ್ಧ ಚಮಚ ಕೊತ್ತಂಬರಿ ಕಾಳು ಮತ್ತು 1 ಚಮಚ ಎಳ್ಳು ಹಾಕ್ತಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿನೂ ಅದ್ರ ಜೊತೆಗೆ ಹಾಕಿ ಈ ಥರ ಗ್ರೈಂಡ್ ಮಾಡಬೇಕು. ಈಗ ಒಂದು ಪಾತ್ರೆಯಲ್ಲಿ 3 ರಿಂದ 4 ಚಮಚ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ತೀನಿ, 1 ಚಮಚ ಜೀರಿಗೆ ಹಾಕ್ತೀನಿ, ಸ್ವಲ್ಪ ಕರಿಬೇವು ಹಾಕಿ ಮತ್ತು 7 ರಿಂದ 8 ಬೆಳ್ಳುಳ್ಳಿ ಹೆಸರನ್ನು ಈ ಥರ ಜಜ್ಜಿ ಹಾಕಬೇಕು. ಬೆಳ್ಳುಳ್ಳಿ ಹಾಕಿದ ಮೇಲೆ ಆಗಲೇ ರುಬ್ಬಿಟ್ಟಿರುವ ಮಸಾಲವನ್ನು ಇದಕ್ಕೆ ಹಾಕ್ತಿದ್ದೀನಿ. ಮಸಾಲ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಈ ಮಸಾಲವನ್ನು 1 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು. ಈ ಮಸಾಲ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡಾಯಿತು. ಈಗ ನಾನು ಒಂದು ಅರ್ಧ ಚಮಚ ಹಿಂಗೆ ಹಾಕ್ತಿದ್ದೀನಿ. ಹಿಂಗೆ ಹಾಕಿದ ಮೇಲೆ ಒಂದು ಅರ್ಧ ಚಮಚ ಅರಿಶಿನ ಪೌಡರ್ ಹಾಕಬೇಕು ಮತ್ತು 1.5 ಚಮಚ ಖಾರದ ಪುಡಿ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೊನೆಯದಾಗಿ ನಾನು ಇಲ್ಲಿ ಗರಂ ಮಸಾಲ ಹಾಕ್ತಿದ್ದೀನಿ. ಗರಂ ಮಸಾಲ ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಹೋಳಿಗೆ ಮಾಡುವಾಗ ತೆಗೆದಿಟ್ಟಿರುವ ಬೇಳೆ ನೀರನ್ನು ಇದರಲ್ಲಿ ಹಾಕ್ತಿದ್ದೀನಿ. ಬೇಳೆ ನೀರು ಹಾಕಿದ ಮೇಲೆ ನೆನೆಸಿಟ್ಟಿರುವ ಹುಣಸೆ ಹಣ್ಣಿನ ರಸ ಹಾಕ್ತಿದ್ದೀನಿ. ನಾನು ಇಲ್ಲಿ ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಈಗ ಬೆಲ್ಲವನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟಿನ ಸಾರಿಗೆ ಬೆಲ್ಲ ಮತ್ತು ಹುಣಸೆಹಣ್ಣು ಹಾಕೋದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಒಂದು ಕುದಿ ಬರುವವರೆಗೂ ಕಟ್ ಸಾರನ್ನು ಕುದಿಸ್ಕೋಬೇಕು. ನೋಡಿ, ಈಗ ಕಟ್ ಸಾರು ಚೆನ್ನಾಗಿ ಕುದಿ ಬರ್ತದೆ. ಈಗ ಗ್ಯಾಸ್ ಆಫ್ ಮಾಡಿ ಕೊತ್ತಂಬರಿ ಹಾಕಿ ಸರ್ವ್ ಮಾಡಿ. ನೋಡಿ, ರುಚಿಕರವಾದ ಕಟ್ ಸಾರು ರೆಡಿ ಆಯಿತು. ಈ 2 ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.